ಕೊಲೆಗಾರ ಕುಲಕರ್ಣಿ ಕಣ್ಣಲ್ಲಿ ಕಣ್ಣೀರು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ವಿನಯ್ ಕುಲಕರ್ಣಿ ಕ್ವಾರಂಟೈನ್ ಜೈಲಿನ ಸೆಲ್ನಲ್ಲಿರುವ ಪ್ರಕರಣದ ಆರೋಪಿ ಅಲ್ಲ, ಈಗ ಅಪರಾಧಿ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ವಿನಯ್ ಕುಲಕರ್ಣಿ ಕ್ವಾರಂಟೈನ್ ಜೈಲಿನ ಸೆಲ್ನಲ್ಲಿರುವ ಪ್ರಕರಣದ ಒಂದಷ್ಟು ಆರೋಪಿಗಳು ಮತ್ತು ಒಂದಷ್ಟು ಅಪರಾಧಿಗಳು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಹಿನ್ನೆಲೆ ಬೆಳಗ್ಗೆ 6 ಗಂಟೆಗೆ ಎದ್ದು ಮುಖ ತೊಳೆದು ದೇವರಲ್ಲಿ ಪ್ರಾರ್ಥನೆ. ಸಹ ಕೈದಿಗಳ ಜೊತೆ ಮಾತನಾಡದೆ ಮೌನವಾಗಿರುವ ವಿನಯ್, ಶಿಕ್ಷೆಯ ಅವಧಿಯ ಬಗ್ಗೆ ಆತಂಕದಲ್ಲಿರುವ ವಿನಯ್ ಕುಲಕರ್ಣಿ. ಶಿಕ್ಷೆಯ ಪ್ರಮಾಣ ಹೆಚ್ಚಾದರೆ ಸಂಕಷ್ಟ ಎಂದು ಕಣ್ಣೀರು. ಮಾನಸಿಕ ಮತ್ತು ದೈಹಿಕವಾಗಿ ಕುಗ್ಗಿರುವ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ನಲ್ಲಿ ಹಾಕಿರುತ್ತಾರೆ. ಇವುಗಳನ್ನ ಇವತ್ತು ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಮತ್ತದೇ ಕಟಕಟೆ, ಮತ್ತದೇ ಬೇಡಿ ಸಾಲಲ್ಲಿ ನಿಂತ್ಕೊಂಡಿರ್ತಾರೆ. ಆರೋಪಿಗಳನ್ನ ಮತ್ತು ಮೊನ್ನೆ ಪ್ರಕಟವಾದ ಅಪರಾಧಿಗಳನ್ನ ಸೆಗ್ರಿಗೇಟ್ ಮಾಡಲಾಗುತ್ತೆ, ವಿಂಗಡಣೆ ಮಾಡಲಾಗುತ್ತೆ. ಉಳಿದ ಆರೋಪಿಗಳು ಅಪರಾಧಿ ಅನ್ನೋದು ಮುಂದಿನ ಕಾನೂನು ಪ್ರಾಸೆಸ್ನ ಅಡಿಯಲ್ಲಿ ಬರುತ್ತೆ. ಅಪರಾಧಿ ಅನ್ನುವವರ ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟ ಆಗುತ್ತೆ. ಅವರ ಅಪರಾಧದ ತೂಕವನ್ನಾಧರಿಸಿ ಅವರು ಮಾಡಿರುವ ಅಪರಾಧದಲ್ಲಿ ಅವರ ಪಾತ್ರದ ಸಂಬಂಧವನ್ನು ಮಾನದಂಡವಾಗಿಟ್ಟುಕೊಂಡು 3 ವರ್ಷನೋ 7 ವರ್ಷನೋ 10ಕ್ಕೂ ಹೆಚ್ಚು ವರ್ಷನೋ ಅಥವಾ ಜೀವಾವಧಿನೋ ಇವತ್ತು ಎಲ್ಲ ಹಣೆ ಬರಹಗಳು ಪ್ರಕಟಗೊಳ್ಳುತ್ತೆ ದೇಶದ ರಾಜ್ಯದ ಗೌರವಾನ್ವಿತ ಪೀಠದ ಮುಖೇನ. ಹಾಗಾಗಿ ಇವತ್ತು ಜೈಲಲ್ಲಿ 6 ಗಂಟೆಗೆ ಎದ್ದವ್ರೆ ಆರೋಪಿಗಳು, ಒಂದಷ್ಟು ಅಪರಾಧಿಗಳು. ಸುಖ ಇದ್ದಾಗ ದೇವರ ನೆನಪಾಗೋದಿಲ್ಲ ಮನುಷ್ಯನಿಗೆ, ದುಃಖ ಬಂದಾಗ ಮಾತ್ರ ದೇವರ ನೆನಪಾಗೋದು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಅಲ್ವಾ, ದೇವರು ಕೋಣೆಗೋದ್ರು, ದೇವರ ಮುಂದೆ ಕೈ ಮುಕ್ಕೊಂಡು ಅವರವರಿಗೆ ಬೇಕಾಗಿರೋ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.